ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಅನ್ನದಾನದ ಒಂದು ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ಮೆಂಟು ನಾನು ಇವತ್ತು ಕೇಳ್ಕೊತಾ ಇದ್ದೀನಿ. ಏನಪ್ಪ ಕಾರಣ ಅಂತಂದ್ರೆ, ನಮ್ಮ ದೇವಸ್ಥಾನಕ್ಕೆ ಅಥವಾ ನಮ್ಮ ದೇವಸ್ಥಾನದ ಮನೋಕಾಮನ ದತ್ತ ಮಂದಿರದ ಒಂದು ಹೆಸರಿನಲ್ಲಿ ಪ್ರತಿ ಗುರುವಾರ ಒಂದು ಮಾದುಕರಿಯ ಸೇವೆಯನ್ನ ಆ ದತ್ತ ಮಹಾರಾಜರು ಮಾಡಿಸ್ಕೊಂತ ಇದ್ದಾರೆ. ಸೊ ಇದಕ್ಕೆ ಒಂದು ಏನ್ ಬೇಕಾಗಿದೆಯಪ್ಪ ಅಂದ್ರೆ, ಆ ಒಂದು ಸ್ಪೀಕರ್ ಬೇಕಾಗಿದೆ. ಅಂದ್ರೆ ಆ ಒಂದು ದತ್ತ ಮಹಾರಾಜರ ಸಾಂಗ್ ಅನ್ನ ನಾವು ಹಚ್ಚೋದ್ರಿಂದ ಈ ಅನ್ನದಾನವನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಈ ಒಂದು ಅನ್ನದಾನ ಮಾಡ್ತಾ ಇದ್ದಾರೆ, ಸೊ ಅನ್ನೋದನ್ನ ಜನರಿಗೆ ತಿಳಿಪಡಿಸ್ಬೇಕು ಅಂತಂದ್ರೆ ನಾವು ಪ್ರತಿಯೊಬ್ಬರಿಗೂ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಬಂದಿರೋ ಭಕ್ತಾದಿಗಳು ಇದು ಯಾವ್ದ್ರದ್ದು ಅನ್ನದಾನ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಮ್ಮಲ್ಲಿ ಇಲೆಕ್ಟ್ರಿಷಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲೂಟೂತ್ ಕನೆಕ್ಟ್ ಇರ್ತಕ್ಕಂಥ ಒಂದು ವಿತ್ ಚಾರ್ಜಬಲ್ ದೊಡ್ಡ ಸ್ಪೀಕರ್ ಎಂಪ್ಲಿಫೈಯರ್ ತರ ಇದ್ರೆ ತುಂಬಾನೇ ಒಂದು ಅನುಕೂಲ ಆಗುತ್ತೆ. ಅದಕ್ಕೆ ಸಂದಾಯ ಮಾಡುವಂತ ದುಡ್ಡನ್ನ ನಾವು ಕೊಡ್ತೀವಿ, ಅದರಲ್ಲಿ ಏನು ಅನ್ಯತಾ ಭಾವಿಸ್ಬೇಡಿ. ಓಕೆ, ಇಲ್ಲಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಅಲ್ಲಿ ನಮಗೆ ನಿಮ್ಮಿಂದ ಅದು ಕಡಿಮೆ ರೇಟಿಗೆ ಸಿಗ್ಬಹುದು, ಒಂದು ಇನ್ನೊಂದು ಒಳ್ಳೆ ಕ್ವಾಲಿಟಿ ಸಿಗ್ಬಹುದು, ಇನ್ನೊಂದು ಈ ಒಂದು ನಿಮಗೆ ನಾನು ಕೇಳ್ಕೊಂತ ಇದ್ದೀನಿ, ಹೃದಯಪೂರ್ವಕವಾಗಿ ಕೇಳ್ಕೊಂತ ಇದ್ದೀನಿ. ದಯಮಾಡಿ ಯಾರ ಹತ್ರ ಆದ್ರೂ ಈ ಒಂದು ಸಿಸ್ಟಮ್ ಇದ್ರೆ ಖಂಡಿತವಾಗಿಯೂ ಸ್ಕ್ರೋಲ ಮೇಲೆ ನನ್ನ ನಂಬರ್ ಬರುತ್ತೆ, ಆ ನಂಬರ್ಗೆ ನೀವು ಫೋನ್ ಮಾಡಬೇಕಾಗಿ ವಿಜ್ಞಾಪನೆ. ಮತ್ತೆ ವ್ಯಾಪಾರದ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ಇವತ್ತಿನಿಂದನೂ ಹೇಳ್ತಾ ಇದ್ದೀನಿ. ಸೊ ಪ್ರತಿ ದಿವಸ ನೀವೇನು ವ್ಯಾಪಾರ ಮಾಡ್ತಿರೋ ಅದರಲ್ಲಿ ಒಂದು 5 ರೂಪಾಯಿ ಆದ್ರೂ ನೀವು ಅನ್ನದಾನಕ್ಕೋ ಅಥವಾ ಸ್ವಾಮಿಯ ಸೇವೆಗೆ ಅಂತಾನು ಎತ್ತಿಡಿ. ಆ ಎತ್ತಿಡುವ ಪೂರ್ವದಲ್ಲಿ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ಬೀಜ ಮಂತ್ರವನ್ನ ಒಂದು 108 ಸಾರಿ ಪಠಣ ಮಾಡಿ, ಮಹಾರಾಜ್ರೆ ಈ ಒಂದು 5 ರೂಪಾಯಿ ಸಂತೋಷಣ್ಣ ಮಾಡುವ ಒಂದು ಅನ್ನದಾನಕ್ಕೆ 5 ರೂಪಾಯಿ ಕಳಿಸಿ. ನೀವು ನಾನು 50,000 5,000 ಕಳಿಸು ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಪ್ರತಿ ದಿವಸ 1 ರೂಪಾಯಿ ತೆಗೆದಿಡಕ್ಕಾಗುತ್ತೋ ಅದನ್ನ ತೆಗೆದಿಡಿ. ಅದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಶಕ್ತಿ ಏನಿದೆ, ಪ್ರತಿ ದಿವಸ ನೀವು ಸಂಸಾರ ಮಕ್ಕಳು ಅದು ಯಾರಿಗೂ ಪ್ರಪಂಚದಲ್ಲಿ ತಪ್ಪಿಲ್ಲ. ಸೊ ಅದರಲ್ಲಿ ಎಲ್ಲೋ ಕೂಡ ಒಂದು ದಿವಸಕ್ಕೆ 1 ರೂಪಾಯಿ ಹಿಡಿದ್ರು ಕೂಡ ಅದು ನಿಮ್ಮ ಒಂದು ನೈತಿಕತೆಯ ವ್ಯಾಪಾರದಲ್ಲಿ, ಒಂದು ನಿಮ್ಮ ವ್ಯಾಪಾರದಲ್ಲಿ ಇಂತಿಷ್ಟು ಪರ್ಸೆಂಟು ಒಂದು ಧರ್ಮ ಕಾರ್ಯಕ್ಕೆ ಉಪಯೋಗಿಸೋದಂಗೆ ಆಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು ನಾನು, ಸಿಂಗಲ್ ರುಪಿ ಒಂದು ದಿವಸಕ್ಕೆ ನೀವು 1 ರೂಪಾಯಿ ಎತ್ತಿಡಿ ಸಾಕು, ಅದು ಸ್ವಾಮಿ ಮಹಾರಾಜರಿಗೆ ಸೇವೆಗೆ ತಲುಪುತ್ತೆ. ಇದನ್ನು ನೀವು ಸರಿಯಾಗಿ ನಿಮಗೆ 100% ನಾನು ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ. ಜಸ್ಟ್ 48 ದಿವಸ ನೀವು ಮಾಡಿ ನೋಡಿ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಯಾವ ತರ ಇರುತ್ತೆ. 10 ರೂಪಾಯಿ ತೆಗೆದಿಡೋದು ಬೇಡ, ನೀವು ಜಸ್ಟ್ ಒಂದು 5 ರೂಪಾಯಿ. ಸೊ ವ್ಯಾಪಾರ ಇವತ್ತು ಸಿಕ್ಕಾಪಟ್ಟೆ ಆಯ್ತಪ್ಪ, ಒಂದು 10 ರೂಪಾಯಿ. ಈ ತರ ನಿಮಗೆ ಇಷ್ಟೊಂದು ಡೆಪ್ತ್ ಆಗಿ, ಇಷ್ಟೊಂದು ತುಂಬಾ ಕೆಳಮಟ್ಟದ ಒಂದು ನಿಮ್ಗೆ ಒಂದು ವಿಚಾರವನ್ನ ಅಥವಾ ಈ ಒಂದು ವಿಷಯವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಪ್ರತಿ ಒಂದು ಸಾಧನೆ ಕೂಡ, ಪ್ರತಿ ಒಂದು ಕೂಡ ಒಂದು ಅಚೀವ್ಮೆಂಟ್ ಕೇಳುತ್ತೆ. ಅಂದ್ರೆ ಒಂದು ನೀವು ಏನೋ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಕೇಳಬೇಕು, ನೀವು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ಒಂದು ತ್ಯಾಗ ಅಂತ ಕೇಳುತ್ತೆ. ಏನಪ್ಪ ತ್ಯಾಗ ಅಂತಂದ್ರೆ, ದೇಹ ಚೆನ್ನಾಗಿರ್ಬೇಕು ಅಂದ್ರೆ ನೀವು ವಾಕ್ ಮಾಡಬೇಕು, ಇದು ನಿಮ್ಮ ತ್ಯಾಗ. ಓಕೆ, ಸಾಧನೆ ಮಾಡಬೇಕು ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಹೇಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಸಾಧನೆ ಮಾಡಬೇಕು. ಸ್ಕೂಲಿಗೆ ಹೋಗ್ಬೇಕು, ವಿದ್ಯಾವಂತನ ಆಗ್ಬೇಕು ಅಂದ್ರೆ ಓದ್ಬೇಕು. ಸೊ ಪ್ರತಿ ಒಂದು ನೀವು ಏನೇ ಪ್ರಪಂಚದಲ್ಲಿ ನೀವು ಏನೇ ಮಾಡಿ ಅದ್ರ ಹಿಂದೆ ಒಂದು ಪರಿಶ್ರಮ ಕೇಳುತ್ತೆ. ಆ ಪರಿಶ್ರಮ ಆ ಒಂದು ಪುಣ್ಯದ ಫಲ ಅದು. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಇವತ್ತು 10,000 ರೂಪಾಯಿ ವ್ಯಾಪಾರ ಆಯ್ತಪ್ಪ, 10,000 ರೂಪಾಯಿನೂ ತಗೊಂಡು ಮನೆಗೆ ಹೋಗೋದಲ್ಲ ಇಂಪಾರ್ಟೆಂಟ್. ಅದರಲ್ಲಿ 10,000 ರೂಪಾಯಿದಲ್ಲಿ
ಒಂದು 10 ರೂಪಾಯಿ ಆದ್ರೂ ಕೂಡನುವೆ ನೀವು ಧಾರ್ಮಿಕ ಕಾರ್ಯದಲ್ಲಿ ನೀವು ಉಪಯೋಗಿಸಿದ್ದೆ ಆದ್ರೆ, ಅಥವಾ ದೇವತಾ ಆಯ್ತು ನೀವು ನನಗೆ ಕೊಡೋದಕ್ಕೆ ನಿಮಗೆ ಮನಸ್ಸಾಕ್ಷಿ ಒಪ್ಪಲಿಲ್ಲ ಆದ್ರೂ ಕೂಡನುವೆ ನೀವು ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ಯಾವುದೇ ದತ್ತನ ದೇವಸ್ಥಾನಕ್ಕೆ ಹೋಗಿ ನೀವು ನೀವೇ ನಿಮ್ಮ ಕೈಯಾರೆ ಹಂಚಿ, ಅದಕ್ಕೂ ಏನು ತೊಂದರೆ ಇಲ್ಲ. ಆದ್ರೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಸೊ ಈ ಒಂದು ಅನ್ನದಾನದ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಅನ್ನದಾನದಿಂದ ದತ್ತ ಮಹಾರಾಜರಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಅನ್ನದಾನದ ಸೇವೆ. ನಾವು ಮನೋಕಾಮನ ದತ್ತ ಮಂದಿರದ ನಿರ್ಮಾಣಾರ್ಥವಾಗಿ ದತ್ತ ಮಹಾರಾಜರ ಕೃಪಾಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಎಲ್ಲಾ ಯಾರ್ಯಾರು ದತ್ತ ಮಹಾರಾಜರು ಭಕ್ತರಿದಾರೋ, ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಇದಾರೋ, ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ. ಮನೋಕಾಮನ ದತ್ತ ಮಂದಿರ ಅನ್ನೋ ಒಂದು ಮಹಾನ್ ಆ ಒಂದು ಕಟ್ಟಡ ನಿರ್ಮಾಣ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಮಾಧುಕರಿ ಸೇವೆಯನ್ನ ನಾವು ಪ್ರಾರಂಭಿಸಿದೀವಿ. ಅಷ್ಟೇ ಹೊರತಾಗಿ ಅನ್ಯತಾ ಏನೂ ಇರಲ್ಲ. ಮತ್ತೆ ಎಷ್ಟೋ ಜನ ಭಕ್ತಾದಿಗಳು ಅನ್ನದಾನಕ್ಕೆ ನೀವು ದುಡ್ಡನ್ನ ಕೊಡ್ತಾ ಇದ್ದೀರಾ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಎಷ್ಟೊಂದು ನೀವು, ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಏನೋ ಒಂದು ನಮ್ಮ ತಂದೆ ತಾಯಿ ಹೆಸರಲ್ಲೋ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬಂದಿರತಕ್ಕಂಥ ಯಾವುದೇ ಸಮಸ್ಯೆ ತೊಳ್ಕೊಂಡು ಹೋಗೋದಕ್ಕೆ, ಅಂದ್ರೆ ನೀವು ಮಾಡುವಂತ ಪುಣ್ಯ ಅದು ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಓಕೆ, ಸಂಪಾದನೆ ಮಾಡಿರೋದೆಲ್ಲ ತಾನೇ ತಗೊಂಡು ಹೋಗ್ಬೇಕು ಅದೆಲ್ಲ ನಿಜವಾಗಿ ಹೇಳ್ತಾ ಇದೀನಲ್ಲ, ಅದು ಅರ್ಥನೇ ಇರಲ್ಲ ಲೈಫಿಗೆ. ಎಲ್ಲೋ ಒಂದ್ 4 ಜನಕ್ಕೆ ನೀವು ಊಟ ಹಾಕಿ ನೋಡಿ ಅಂತ ಹೇಳ್ತಾ ಇದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸ್ವಾಮಿಯ ಸೇವೆಯಲ್ಲಿ ಬರಬೇಕು ಅಂತಂದ್ರೆ ಫಸ್ಟ್ ನಾವು ಪರರಿಗೋಸ್ಕರ ಆಗ್ಬೇಕು. ಏನಪ್ಪಾ ಅಂತಂದ್ರೆ, ನಾನು ಸ್ವಾಮಿ ಸೇವೆ ಅಷ್ಟು ಮಾಡ್ತೀನಿ, ನಾನು ಸ್ವಾಮಿ ಸೇವೆ ಇಷ್ಟ ಮಾಡ್ತೀನಿ, ಅದು ಮುಖ್ಯ ಅಲ್ಲ. ನಾವು ಸ್ವಾಮಿಗೋಸ್ಕರ ಏನ್ ಮಾಡಿದೀವಿ, ಸ್ವಾಮಿ ನಮಗೋಸ್ಕರ ಏನ್ ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ನೀವು 101 ಸ್ಮರಣೆ ಅವ್ರು ಕೇಳೋದೇನಂದ್ರೆ, ಸ್ಮರಣ ಮಾತ್ರ ಸಂತುಷ್ಟಯಾಮಿ, ಬರೀ ನೀವು ಸ್ಮರಣ ಮಾಡಿದ್ರೆ ಸಾಕು, ಖಂಡಿತವಾಗಿಯೂ ನಿಮಗೆ ದತ್ತ ಮಹಾರಾಜರಾಗ್ಲಿ, ಸ್ವಾಮಿ ಸಮರ್ಥರಾಗ್ಲಿ ಖಂಡಿತವಾಗಿಯೂ ಒಲಿತಾರೆ. ಮನೆಯಲ್ಲಿ ಕೂತ್ಕೊಂಡು ಎದ್ದು ಹೋಗುವಾಗ, ಅಂಗಡಿಗೆ ಹೋಗುವಾಗ ಆಗ್ಲಿ, ವ್ಯಾಪಾರಕ್ಕೆ ಹೋಗುವಾಗ ಆಗ್ಲಿ, ಕೆಲ್ಸಕ್ಕೆ ಹೋಗುವಾಗ ಆಗ್ಲಿ, ನೀವು ಆಫೀಸ್ಗೆ ಹೋಗುವಾಗ ಒಂದು 10 ನಿಮಿಷ ನಾಮಸ್ಮರಣೆ ಮಾಡಿಕೊಂಡು ನಿಮ್ಮ ಜೇಬಲ್ಲಿ ಇರ್ತಕ್ಕಂಥ ಒಂದು 2 ರೂಪಾಯಿನೋ 5 ರೂಪಾಯಿನೋ ತೆಗೆದು ನೀವು ಮಹಾರಾಜರ ಮುಂದೆ ಇಟ್ಬಿಟ್ಟು 100% ನಿಮ್ಗೆ ಚಾಲೆಂಜ್ ಕೊಡ್ತೀನಿ, ನೀವು ಯಾವ ತರ ಡೆವಲಪ್ಮೆಂಟ್. ಓಕೆ, ನಾನು ನಿಮ್ಗೆ ಹೇಳ್ತಾ ಇರೋದು ಒಂದೇ ಉದ್ದೇಶ. ಯಾಕಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ ಇರುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಆ ದುಡ್ಡು ಒಂದು ಕಡೆ ಶೇಖರಣೆ ಆಗೋದ್ರಿಂದ ಆ ಲಕ್ಷ್ಮಿಯ ಒಂದು ಕೃಪಾಶೀರ್ವಾದನು ನಿಮಗೆ ಸಿಗುತ್ತೆ. ಈಗ ನಾವು ಸ್ವಾಮಿ ಸಮರ್ಥರ ಬಗ್ಗೆ, ಸ್ವಾಮಿ ಮಹಾರಾಜರ ಬಗ್ಗೆ ಒಂದು ಸೇವೆ ಮಾಡುವಾಗಲ, ಅವರು ಪೂಜೆ ಮಾಡುವಾಗ ಒಂದು ಮಾತನ್ನ ನೀವು ಆ ಮಹಾರಾಜರ ಹತ್ರ ಕೇಳ್ಕೊಂತೀವಿ. ಏನಪ್ಪಾ ಅದಂತಂದ್ರೆ, ಲಕ್ಷ್ಮೀ ಪ್ರಾಪ್ತಿರಸ್ತು, ಅಸ್ಥಿರ ಲಕ್ಷ್ಮೀ ಪ್ರಾಪ್ತಿರಸ್ತು, ಸ್ಥಿರಂ ಲಕ್ಷ್ಮೀ ಪ್ರಾಪ್ತಿರಸ್ತು, ಸ್ಥಿರಂ ಲಕ್ಷ್ಮಿ ಸ್ಥಿರಂ ಕರೋಮಿ. ಅಂದ್ರ ನಮ್ಮ ಹತ್ರ ಇರ್ತಕ್ಕಂಥ ಲಕ್ಷ್ಮಿ ನಮಗೆ ಆಶೀರ್ವಾದ ಆಗುವಂತೆ ಅನುಗ್ರಹಿಸು. ಬಾರದೇ ಇರತಕ್ಕಂಥ ಮಹಾಲಕ್ಷ್ಮಿಯ ತಾಯಿಯನ್ನ ನಿಮ್ಮ ಕೃಪಾಶೀರ್ವಾದದಿಂದ ನಮ್ಮ ಮನೆಗೆ ಬರುವಂತೆ ಮಾಡು. ಅಂದ್ರೆ ನಾವು ಇದನ್ನ ಕೇಳ್ಕೊಳ್ಳೋದು ನಮ್ಮ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಎಲ್ಲಾ ವ್ಯೂವರ್ಸ್ಗೂ ಕೂಡ ಅದನ್ನ ಕೇಳ್ಕೊಂತೀವಿ, ಹೊರತಾಗಿ ನಮ್ಗೊಬ್ಬರಿಗೆ ಬರ್ಲಿ ಅಂತ ಅಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಮಗಂತಂದ್ರೆ, ನೀವು ಈಗ ಫುಲ್ಲು 24 ಗಂಟೆಯಲ್ಲಿ 24 ಗಂಟೆ ಅಂತೂ ನೀವು ಬ್ಯುಸಿ ಇರಲ್ಲ. ಒಂದು ಅರ್ಧ ಗಂಟೆ ಸ್ವಾಮಿ ಸೇವೆ ಮಾಡಿ, ಖಂಡಿತ ಹೇಳ್ತೀನಿ ನಾನು ನಿಮಗೆ, ಮಾಡಿರ್ತಕ್ಕಂಥ ಸೇವೆ ಎಂದೂ ಖುಷಿ ಆಗಲ್ಲ. ಇವತ್ತಲ್ಲ, ಈಗ ನೋಡಿ ಎಷ್ಟೋ ಎಷ್ಟು ಲೆಕ್ಕವಿಲ್ಲದಷ್ಟು ಎಕ್ಸಾಂಪಲ್. ಮೊನ್ನೆ ಏನಾಯ್ತು ಅಂತಂದ್ರೆ, ನಾನು ನಮ್ಮ ಅಂಗಡಿ ಆರ್ಡರ್ನ, ನಾವು ಒಂದು ಮ್ಯಾರೇಜ್ ಆರ್ಡರ್ ನಾನು ಸ್ಟಿಚಿಂಗಿಗೆ ತಗೊಂಡಿದ್ದೆ. ಇಸ್ ಅ ಹೆವಿ ಕಾಸ್ಟ್ಲಿಯಸ್ ಸ್ಯಾರಿ, ಅದು ಸಿಕ್ಕಾಪಟ್ಟೆ ವೆರಿ ದುಡ್ಡು ಕೊಟ್ಟು ತಂದಿರ್ತಕ್ಕಂಥ ಸೀರೆ ಅದು. ಅದನ್ನ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ. ನೀವು ನಂಬಲ್ಲ, ಸುಮಾರು 18ರಿಂದ 20 ಬಟ್ಟೆಗಳದು ನಾನು ತಗೊಂಡೋಗ್ತೀನಿ. ತಗೊಂಡೋದಾಗ ಫಸ್ಟ್ ಬ್ಲೌಸೇ ಫೇಲ್. ಎಷ್ಟು ನೋವಾಗೋಯ್ತು ಅಂದ್ರೆ ನನಗೆ, ಅಷ್ಟು ನೋವಾಗೋಯ್ತು. ಅಲ್ಲೇ ಕೂತ್ಕೊಂಡು 10 ನಿಮಿಷ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಅಂತ ಹೃದಯದಿಂದ ಬೇಡ್ಕೊಂಡೆ. ಏನೋ ಜಸ್ಟ್ ಒಂದು ಥಾಟ್ಸ್ ಮೆಸೇಜ್ ಪಾಸ್ ಆಯ್ತು, ಈ ತರ ಮಾಡು. ಆ ತರ ಮಾಡಿದಾಗ ಅಲ್ಲಿ ಖಂಡಿತವಾಗಿಯೂ ಕೂಡ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿ 17 ಬಟ್ಟೆನೂ ಪಾಸ್ ಆಗಿ ಆ ಬಿಲ್ನ ನಾನು ತಗೊಂಡು. ಸೊ ಇಲ್ಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳಿದ್ದೀನಿ ಅಂತ ಮಾಡೋದು ಮುಖ್ಯ ಅಲ್ಲ. ನೀವು ನಿಮ್ಮ ಹೃದಯದಿಂದ, ನೀವು ಮನಸ್ಸಿನಿಂದ, ನೀವು ಹೃದಯದಲ್ಲಿ ಜಾಗ ಕೊಟ್ಟಿರ್ತಕ್ಕಂಥ ಸ್ವಾಮಿಯಗೋಸ್ಕರ ನೀವು ಹೃದಯದಿಂದ ಕರೀರಿ, ಥಟ್ ಅಂತ ಬಂದು ನಿಲ್ತಾರೆ ಮಹಾರಾಜ್. ನನಗಂತೂ ಅಲ್ಲ, ಹೇಳ್ತಾರೆ ಎಷ್ಟೋ ಜನ, ಇಲ್ಲ ಸಂತೋಷಣ್ಣ ನಾನು ಆ ಸೇವೆ ಮಾಡಿದೆ, ಯಾವ ಸೇವೆನೂ ಇಲ್ಲ ರೀ.
ನೀವು ನಿಮ್ಮ ಹೃದಯದಲ್ಲಿ ಎಷ್ಟು ಜಾಗ ಕೊಟ್ಟಿದ್ರ ಅನ್ನೋದು ಮುಖ್ಯ. ಫಸ್ಟ್ ಆಫ್ ಆಲ್ ನಿಮ್ಮ ತಂದೆ ತಾಯಿಗೆ ಜಾಗ ಕೊಡಿ, ಅದಾದ ನಂತರ ಸ್ವಾಮಿಗೆ ಜಾಗ ಕೊಡಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿನೇ ನಿಮ್ಮ ಹೃದಯದಲ್ಲಿ ಇಲ್ಲ ಅಂತಂದ್ರೆ ಇನ್ಯಾವ ಪ್ರಬಂಧದಲ್ಲಿ ಯಾವ ದೇವ್ರು ಇಟ್ಕೊಂಡು ನೀವು ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಓಕೆ, ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯಮಾಡಿ ಇವತ್ತಿನಿಂದಾನೇ ಇದನ್ನ ಸ್ಟಾರ್ಟ್ ಮಾಡಿ. ಒಂದು ಅರ್ಧ ಗಂಟೆ ತುಂಬಾ ಆಗೋಗ್ಬಿಡುತ್ತೆ. ಯಾಕಂದ್ರೆ 24 ಗಂಟೆಯಲ್ಲಿ ನಿಮ್ಗೆ 20 ನಿಮಿಷನೂ ಫಸ್ಟ್ ಆಫ್ ಆಲ್ ನಿಮ್ಗೆ ಟೈಮ್ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ತೀರಾ, ಅವ್ರದ್ದು ಹಿಂಗೆ, ಇವ್ರು ಹಂಗೆ, ಇದನ್ನ ಮಾತಾಡಕ್ ನಿಮ್ಗೆ ಟೈಮ್ ಇದೆ. 1 ಅವರ್ ಮೊಬೈಲ್ ನೋಡಕ್ ನಿಮ್ಗೆ ಟೈಮ್ ಇದೆ. ಆದ್ರೆ ಒಂದು 20 ನಿಮಿಷ ಸ್ವಾಮಿಯ ಸೇವೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ